ಸ್ಯಾಂಡಲ್ವುಡ್ನ ದೊಡ್ಡ ಮನೆಗೆ ಗುನ್ನ ಇಟ್ಟ ನಟ ಚೇತನ್. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆಯೇ ಚೇತನ್ ಚಕಾರ ಎತ್ತಿದ್ದಾರೆ. ಸ್ಯಾಂಡಲ್ವುಡ್ನ ದೊಡ್ಡ ಮನೆಗೆ ಗುನ್ನ ಇಟ್ಟ ನಟ ಚೇತನ್. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆಯೇ ಚೇತನ್ ಈಗ ಚಕಾರ ಎತ್ತಿದ್ದಾರೆ. ವಿಶ್ವಪ್ರಸಿದ್ಧ ಮೇರು ನಟನಿಗೆ ಚೇತನ್ ಮಾಡಿದ ಮಹಾ ಅಪಮಾನ. ಡಾಕ್ಟರ್ ರಾಜ್ ಅಭಿಮಾನಿಗಳ ಕಣ್ಣನ್ನ ಕೆಂಪಾಗಿಸಿದೆ ಚೇತನ್ ಅವರ ಹೇಳಿಕೆ. ಹೋರಾಟ ಅಂತಲೇ ಹೊಸ ಕಿರಿಕ್ ತೆಗೆದ ಚೇತನ್. ಅಶ್ವವೇಗ ನ್ಯೂಸ್ನಲ್ಲಿ ಚೇತನ್ ಹೊಸ ಕಿತಾಪತಿಯ ಸ್ಟೋರಿ. ಸ್ಯಾಂಡಲ್ವುಡ್ನ ದೊಡ್ಡ ಮನೆಗೆ ಗುನ್ನ ಇಟ್ಟ ನಟ ಚೇತನ್. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆಯೇ ನಟ ಚೇತನ್ ಈಗ ಚಕಾರ ಎತ್ತಿದ್ದಾರೆ. ವಿಶ್ವ ಪ್ರಸಿದ್ಧ ಮೇರು ನಟನಿಗೆ ಚೇತನ್ ಮಾಡಿದ ಮಹಾ ಅಪಮಾನವಿದು. ಡಾಕ್ಟರ್ ರಾಜ್ ಅಭಿಮಾನಿಗಳ ಕಣ್ಣನ್ನ ಕೆಂಪಾಗಿಸಿದೆ ನಟ ಚೇತನ್ ಅವರ ಹೇಳಿಕೆ. ಹೋರಾಟ ಅಂತಲೇ ಹೊಸ ಕಿರಿಕನ್ನ ತೆಗೆದಿದ್ದಾರೆ ಚೇತನ್ ಅಹಿಂಸಾ. ಅಶ್ವವೇಗ ನ್ಯೂಸ್ನಲ್ಲಿ ಚೇತನ್ ಹೊಸ ಕಿತಾಪತಿಯ ಸ್ಟೋರಿ. ಸ್ಯಾಂಡಲ್ವುಡ್ನ ದೊಡ್ಡ ಮನೆಗೆ ಗುನ್ನ ಇಟ್ಟಿದ್ದಾರೆ ನಟ ಚೇತನ್. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಬಗ್ಗೆ ಈಗ ಚೇತನ್ ಚಕಾರ ಎತ್ತಿದ್ದಾರೆ. ವಿಶ್ವ ಪ್ರಸಿದ್ಧ ಮೇರು ನಟನಿಗೆ ಚೇತನ್ ಮಹಾ ಅಪಮಾನ ಮಾಡಿದ್ದಾರೆ. ಡಾಕ್ಟರ್ ರಾಜ್ ಅಭಿಮಾನಿಗಳ ಕಣ್ಣನ್ನ ಕೆಂಪಾಗಿಸಿದೆ ಈ ನಟ ಚೇತನ್ ಅವರ ಹೇಳಿಕೆ. ಹೋರಾಟ ಅಂತಲೇ ಹೊಸ ಕಿರಿಕನ್ನ ತೆಗೆದಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಚೇತನ್ ಹೊಸ ಕಿತಾಪತಿಯ ಸ್ಟೋರಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ವಿವಾದ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ಚೇತನ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಬೆಲೆ ಬಾಳೋ ಜಾಗ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ. ರಾಜ್ ಸಮಾಧಿಗಾಗಿ 2.5 ಎಕರೆ ಭೂಮಿ ನೀಡಿದ್ದೇಕೆಂದು ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ ಲಾಭಕ್ಕಾಗಿ ಭೂಮಿ ಹಂಚಿಕೆ ಮಾಡಿದ್ದಾರೆ ಅಂತ ಚೇತನ್ ಹೇಳಿಕೆಯನ್ನ ನೀಡಿದ್ದಾರೆ. ಅಣ್ಣಾವ್ರ ಸಮಾಧಿಗೆ ಜಾಗ ಕೊಟ್ಟ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ದಾರೆ ನಟ ಚೇತನ್. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಈಗ ಚೇತನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತದ್ದು. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ಚೇತನ್ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಬೆಲೆ ಬಾಳೋ ಜಾಗ ಕೊಟ್ಟಿದ್ದೇಕೆ ಅಂತ ಕಿಡಿಕಾರಿದ್ದಾರೆ. ರಾಜ್ ಸಮಾಧಿಗಾಗಿ 2.5 ಎಕರೆ ಭೂಮಿ ನೀಡಿದ್ದೇಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಮತ ಲಾಭಕ್ಕಾಗಿ ಭೂಮಿಯನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಣ್ಣಾವ್ರ ಸಮಾಧಿಗೆ ಜಾಗ ಕೊಟ್ಟ ಸರ್ಕಾರದ ಕ್ರಮದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ನಟ ಚೇತನ್ ಅವರು. ಆಗಿನ ಕಾಲದಲ್ಲಿ ಇದ್ದಂತಹ ಸರ್ಕಾರದ ಕ್ರಮಕ್ಕೆ ಈಗ ನಟ ಚೇತನ್ ಪ್ರಶ್ನೆ ಮಾಡಿರುವುದು. ಮತ ಲಾಭಕ್ಕಾಗಿ ಭೂಮಿ ಹಂಚಿಕೆ ಮಾಡಿದ್ದಾರೆ. ರಾಜ ಸಮಾಧಿಗಾಗಿ ಸರ್ಕಾರ 2.5 ಎಕರೆ ಭೂಮಿಯನ್ನ ನೀಡಿತು. ಈ ಒಂದು ಭೂಮಿಯನ್ನ ನೀಡಿರುವುದಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಬೆಲೆ ಬಾಳೋ ಜಾಗ ಇದೆ, ಆ ಜಾಗವನ್ನ ಕೊಟ್ಟಿದ್ದಕ್ಕೆ ಕಿಡಿಕಾರಿದ್ದಾರೆ. ಅಣ್ಣಾವ್ರ ಸಮಾಧಿಗೆ ಜಾಗ ಕೊಟ್ಟ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ದಾರೆ ನಟ ಚೇತನ್ ಅಹಿಂಸಾ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಈಗ ಚೇತನ್ ವಿವಾದಾತ್ಮಕ ಹೇಳಿಕೆ ನೀಡಿರುವಂತದ್ದು. ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ಚೇತನ್ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಬೆಲೆ ಬಾಳೋ ಜಾಗ ಕೊಟ್ಟಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ರಾಜ್ಕುಮಾರ್ ಸಮಾಧಿಗಾಗಿ 2.5 ಎಕರೆ ಭೂಮಿಯನ್ನ ನೀಡಿದ್ರು ಆಗಿನ ಸರ್ಕಾರ. ಯಾಕೆ ನೀವು 2.5 ಎಕರೆ ಭೂಮಿಯನ್ನ ನೀಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ ಲಾಭಕ್ಕಾಗಿ ಭೂಮಿ ಹಂಚಿಕೆ ಮಾಡಿದ್ದಾರೆ ಅಂತ ನಟ ಚೇತನ್ ಹೇಳಿದ್ದಾರೆ. ಅಣ್ಣಾವ್ರ ಸಮಾಧಿಗೆ ಜಾಗ ಕೊಟ್ಟ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ದಾರೆ ನಟ ಚೇತನ್ ಅಹಿಂಸಾ. ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತದ್ದು. ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ಚೇತನ್ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಬೆಲೆ ಬಾಳೋ ಜಾಗ ಇದೆ,
ರಾಜ್ಕುಮಾರ್ ಸಮಾಧಿಗಾಗಿ 2.5 ಎಕರೆ ಭೂಮಿಯನ್ನ ನೀಡಿತ್ತು ಆಗಿನ ಸರ್ಕಾರ. ಅದನ್ನ ಪ್ರಶ್ನಿಸಿ ಈಗ ಮತಲಾಭಕ್ಕಾಗಿ ಜಾಗವನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ರು ಆ ಜಾಗವನ್ನ ಅಂತ ಪ್ರಶ್ನೆ ಮಾಡಿರುವುದು ನಟ ಚೇತನ್ ಅಹಿಂಸಾ.